ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಬಿಜೆಪಿ ಗ್ರಾಮೀಣ ಮಂಡಲದ ವತಿಯಿಂದ ತಾಲೂಕಿನ ದೊಡ್ಡನಳ್ಳಿ ಗ್ರಾಮ ಪಂಚಾಯತ್ ಎದುರು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ನಿವೇಶನಗಳ ಸಮಸ್ಯೆ, ಅಕ್ರಮ ಸಕ್ರಮ ಅರ್ಜಿ ತಿರಸ್ಕರಿಸಿರುವುದು, ಹೊಸ ಆಶ್ರಯ ಮನೆಗಳ ಮಂಜೂರಾತಿ, ವೃದ್ಧಾಪ್ಯ, ವಿಧವಾ ವೇತನ, ಗ್ರಾಮೀಣ ರಸ್ತೆಗಳ ದುರಸ್ತಿ, ನಿರಂತರ ವಿದ್ಯುತ್ ಪೂರೈಕೆಗೆ ಆಗ್ರಹಿಸಲಾಯಿತು. ಗ್ರಾಮೀಣ ಮಂಡಲದ ಅಧ್ಯಕ್ಷೆ ಉಷಾ ಹೆಗಡೆ ಮಾತನಾಡಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ಬರುವ ಅನುದಾನ ಕಳೆದ 2 ವರ್ಷಗಳಿಂದ ಬರುತ್ತಿಲ್ಲ. ಮೊದಲು ಅನುದಾನ ಬಂದರೆ ಸಂಬಂಧಿಸಿದ ಇಲಾಖೆಗಳು ಜನರಿಗೆ ಕರೆ ಮಾಡಿ ಮಾಹಿತಿ ನೀಡುತ್ತಿದ್ದರು. ಆದರೆ ಇಂದು ಆ ಪರಿಸ್ಥಿತಿ ಇಲ್ಲ ಎಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಬೇಸರ ಹೊರಹಾಕಿದರು. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳೇ ಹಾಗೂ ಬಂದಿರತಕ್ಕಂಥ ಬೇರೆ ಬೇರೆ ಪಂಚಾಯತ್ಗಳಿಂದ ಕೂಡ ಆಗಮಿಸಿದಂತಹ ನಮ್ಮೆಲ್ಲ ಪದಾಧಿಕಾರಿಗಳೇ ಮತ್ತು ಕಾರ್ಯಕರ್ತ ಬಂಧುಗಳೇ, ಗ್ರಾಮ ಪಂಚಾಯತ್ನ ಎಲ್ಲ ಆತ್ಮೀಯ ಸದಸ್ಯರುಗಳೇ, ನಾವೀಗಾಗಲೇ ದೊಡ್ಡನಳ್ಳಿ ಗ್ರಾಮ ಪಂಚಾಯತ್ ಎದುರು ನಿಂತಿದ್ದೀವಿ. ಇಲ್ಲಿ 2 ಬಾರಿ ಆಯ್ಕೆಯಾದವರು, 1 ಬಾರಿ ಆಯ್ಕೆಯಾದವರು, ಈ ಹಿಂದೆ ಇದ್ದವರೆಲ್ಲ ತಾವು ನೋಡ್ತಾ ಇದ್ದೀರಿ. ಈಗ ಸುಧೀರಣ್ಣ ಎಲ್ಲ 2 ಸರಿ ಆಯ್ಕೆಯಾದವರು ಪಂಚಾಯತಲ್ಲಿ ನೋಡ್ತಾ ಇದ್ದಾರೆ. 10 ವರ್ಷದಿಂದ ಅಧಿಕಾರ ಮಾಡಿದಾಗ, ಈ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಗ್ರಾಮ ಪಂಚಾಯತ್ಗೆ ಬರ್ತಕ್ಕಂಥ ಅನುದಾನಗಳು ಎಷ್ಟಿತ್ತು, ಈಗ ಎಷ್ಟು ಬರ್ತಾ ಇದೆ, ಆವಾಗ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅಡಿಯಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಯೋಜನೆಗಳು ಹೇಗೆ ಜನರಿಗೆ ಸರ್ಕಾರಕ್ಕೆ ತಲುಪ್ತಿತ್ತು ಅಂತ. ಅತಿ ಮುಖ್ಯವಾಗಿ ನಾವೀ ದೊಡ್ಡನಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಗಮನಿಸಬೇಕಾದ್ದು ಅಂತಂದರೆ, ಜೋಗಿ ಸಮಾಜ, ಅಲೆಮಾರಿ ಸಮಾಜ ಅಂತೇಳಿ ಗುರುತಿಸ್ಕೊಂಡು ಅವರಿಗೆ ಬರ್ತಕ್ಕಂಥ ವಿಶೇಷ ಅನುದಾನಗಳು. ನಾವಿಲ್ಲಿ ಗಿರೀಶ್ ಜೋಗಿ ಅವರನ್ನ ಮತ್ತು ನಮ್ಮ ಜೋಗಿ ಸಮಾಜದ ಕೆಲವು ನಮ್ಮ ಪ್ರಮುಖರೆಲ್ಲ ಬಂದಿದ್ದಾರೆ. ಅವ್ರನ್ನ ಕೇಳಿದಾಗ ಗೊತ್ತಾಗುತ್ತೆ. ಆವಾಗ ಅವರಿಗೆ ಅವರ ಮಕ್ಕಳಿಗೆ ಬೇಕಾದಂತಹ ವಿದ್ಯಾರ್ಥಿ ವೇತನ, ಅವ್ರಿಗೆ ಬೇಕಾದಂತಹ ಕೃಷಿ ಸಲಕರಣೆ, ಕೆಲವು ಕಿಟ್ಗಳು, ಬೋರ್ವೆಲ್ಗಳು, ಈ ತೀರಾದಂತ ಕರೆದು ಕೊಡ್ತಿದ್ರು. ಹಿಂದುಳಿದ ವರ್ಗದ ಇಲಾಖೆಗಳಿಂದ ಫೋನ್ ಬರ್ತಿತ್ತು, ಅವ್ರಿಗೆ ಬನ್ನಿ ತಗೊಂಡೋಗಿ ನಿಮ್ಮ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿ. ಇವತ್ತು ಬರ್ತಾ ಇಲ್ಲ. ಈಗಾಗಲೇ ಸಚಿನ್ ಮಡ್ಗಾಂಕ್ ಅವರು ಮಾತಾಡುವಾಗ ಹೇಳಿದ್ರು, ಈ ಹಿಂದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಟ್ರ್ಯಾಕ್ಟರ್ ಬಂದಿದೆ ಬನ್ನಿ, ಪೈಪ್ ಬಂದಿದೆ ಬನ್ನಿ, ನಿಮ್ಮ ತೋಟಕ್ಕೆ ಬಳಸ್ಕೊಳ್ಳುವಂಥದ್ದು, ಹಾಗೂ ನಿಮ್ಮ ಮಕ್ಕಳಿಗೆ ಏನಾದ್ರು ವ್ಯವಸ್ಥೆಗಳು ಬೇಕಾದರೆ ವಿದ್ಯಾರ್ಥಿ ವೇತನ ಪಡೆಯುವಂಥದ್ದು ಬನ್ನಿ ಅಂತ ಫೋನ್ ಬರ್ತಿತ್ತು. ಕಳೆದ 2 ವರ್ಷಗಳಿಂದ ಯಾವ ಫೋನೂ ಬರ್ತಾ ಇಲ್ಲ. ಯಾಕಂದರೆ ಇವ್ರ ಹತ್ರ ಯಾರು ದೀನ ದಲಿತರ ಪರವಾಗಿ ನಾವಿರ್ತೇವೆ, ಪರಿಶಿಷ್ಟ ಜಾತಿ ಪಂಗಡದವ್ರ ಪರವಾಗಿರ್ತೇವೆ, ಹಿಂದುಳಿದ ವರ್ಗದ ಪರವಾಗಿರ್ತೇವೆ ಎನ್ನುವಂಥ ಸರ್ಕಾರ ಅಧಿಕಾರಕ್ಕೆ ಬಂತು. ಯಾವುದೇ ಒಂದು ಕೆಲಸವನ್ನ ಜನಾಂಗದ ಪರವಾಗಿರ್ಬೋದು, ಸಮುದಾಯದ ಪರವಾಗಿರ್ಬೋದು ಮಾಡ್ತಾ ಇಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯತಿಗೆ ಅನುದಾನ ಕೊಡುತ್ತೆ. ಈ ಹಿಂದೆ ನಾವಿದೆ. ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ್ ಕುಪ್ಪಳ್ಳಿ ಮಾತನಾಡಿ, ಕಳೆದ 2 ವರ್ಷಗಳ ಹಿಂದೆ ಬಿಜೆಪಿ ಸರ್ಕಾರವನ್ನು ತಿರಸ್ಕಾರ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಜನ ಆಯ್ಕೆ ಮಾಡಿದರು. ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಹಿಂದಿನ ಬಿಜೆಪಿ ಸರ್ಕಾರ ಜಾರಿಗೆ ತಂದ ಕಾರ್ಯಗಳನ್ನು ರದ್ದು ಮಾಡಲು ಮುಂದಾಗಿದೆ. ಗ್ಯಾರಂಟಿಗಳ ಅನುಷ್ಠಾನದಿಂದ ಸರ್ಕಾರದ ಬೊಕ್ಕಸ ಖಾಲಿಯಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ನಡೆಯುತ್ತಿಲ್ಲ ಎಂದರು. ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಅದರಂತೆ ಸಹ ಇವತ್ತು ದೊಡ್ಡನಳ್ಳಿ ಗ್ರಾಮ ಪಂಚಾಯತ್ ಎದುರುಗಡೆ ಹಮ್ಮಿಕೊಂಡಂಥ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಗ್ರಾಮೀಣ ಮಂಡಲದ ಅಧ್ಯಕ್ಷರಾದಂಥ ಉಷಾ ಹೆಗಡೆ ಅವರೇ, ಹಾಗೂ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರಾದಂಥ ಅನಂತಮೂರ್ತಿ ಹೆಗಡೆ ಅವರೇ, ಹಾಗೂ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಸಚಿನ್ ಭಟ್ ಅವರೇ, ಅದೇ ರೀತಿಯಾಗಿ ನಮ್ಮ ಯೂನಿಯನ್ ಗ್ರಾಮ ಪಂಚಾಯತ್ ಯೂನಿಯನ್ ಅಧ್ಯಕ್ಷರಾದಂಥ ನವೀನ್ ಶೆಟ್ಟರ್ ಅವರೇ, ಹಾಗೂ RV ಹೆಗಡೆ ಅವರೇ, ಹಾಗೂ ವೀರೇಂದ್ರ ಗೌಡ್ರೆ, ಹಾಗೂ ಬಂದಂಥ ಭಾರತೀಯ ಜನತಾ ಪಾರ್ಟಿಯ ಸದಸ್ಯರುಗಳೇ, ಹಾಗೂ ಗ್ರಾಮೀಣ ಮಂಡಲದ ಉಪಾಧ್ಯಕ್ಷರಂಥ ರಾಘುನಾಯ್ಕರೇ, ನಿರ್ಮಲಾ ಶೆಟ್ಟರೆ, ಹಾಗೂ ಬಂದಂಥ ಎಲ್ಲ ತಾಯಂದಿರು, ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯವ್ಯಾಪಿ 5 ವಿಷಯಗಳನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟವನ್ನು ಮಾಡ್ತಾಯಿದ್ದೇವೆ. ಇವತ್ತು 2.25 ವರ್ಷದ ಹಿಂದೆ ನಮ್ಮ BJP ಸರ್ಕಾರವನ್ನು ಜನ ತಿರಸ್ಕಾರ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಸ್ಪಷ್ಟ ಬಹುಮತದಿಂದ ಅಧಿಕಾರಕ್ಕೆ ತಂದಿತ್ತು. 136 ಸೀಟನ್ನು ಜನ ತೀರ್ಮಾನ ಕೊಟ್ಟಿದ್ದರು. ಅದರಂತೆ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ನಾಯಕರಂತ ನಾವು ತಿಳ್ಕೊಂಡಿದ್ವಿ. ರಾಜ್ಯ ಸುಭಿಕ್ಷೆಯನ್ನು ಕಾಣ್ತದೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅವೈಜ್ಞಾನಿಕವಾಗಿ ಗ್ಯಾರಂಟಿ ತರುವ ಮುಖಾಂತರ ನಮ್ಮ BJP ಸರ್ಕಾರ ಹಿಂದೆ ಅಧಿಕಾರದಲ್ಲಿದ್ದಾಗ ಬೊಮ್ಮಾಯಿ ಆಗಿರಲಿ ಅಥವಾ ಯಡಿಯೂರಪ್ಪನವರಾಗಿರಲಿ ತಂದಂಥ ಕಾರ್ಯಗಳನ್ನು 16 ಕಾರ್ಯಕ್ರಮಗಳನ್ನು ಇವತ್ತು ರದ್ದು ಮಾಡಿ ಇವತ್ತು ನಮ್ಮ ಜನರಿಗೆ ಮೋಸ ಮಾಡ್ತಾಯಿದೆ. ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ನೀವು ಎಲ್ಲ ಮೆಂಬರ್ಗಳು ಹೇಳಿದರು, ಕೆಲವು ಎಲ್ಲ ನಮ್ಮ ಕಾರ್ಯಕರ್ತರು ಹೇಳಿದರು. ಇವತ್ತು ಸರ್ಕಾರದ ಯಾವುದೇ ಇಲಾಖೆಯಲ್ಲಿ ಇವತ್ತು ಬೋರ್ವೆಲ್ಲಿಗೆ ಗಂಗಾ ಕಲ್ಯಾಣ ಅಂತ ಯೋಜನೆಗಳು ಹಿಂದುಳಿದ ವರ್ಗದವರಿಗೆ, ಇವತ್ತು SC
ನಿಗಮದಲ್ಲಿ ಕೂಡ ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಹಣ ಇಲ್ಲ. ರಾಜ್ಯ ಸರ್ಕಾರ ಇವತ್ತು ಟೋಟಲಿ ಕೊಲ್ಯಾಪ್ಸ್ ಆಗಿದೆ, ಅಂದರೆ ದಿವಾಳಿ ಅಂಚಿನಲ್ಲಿದೆ. ಅದಲ್ಲದೆ ನಾವು ಮುಖ್ಯವಾಗಿ 5 ವಿಷಯಗಳನ್ನು ಇಟ್ಕೊಂಡು ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಏನು ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ. ಇವತ್ತು ರಾಜ್ಯ ಸರ್ಕಾರ ರಾಜ್ಯದಲ್ಲಿ 21 ಲಕ್ಷಕ್ಕೂ ಹೆಚ್ಚು ಏನು ವೃದ್ಧಾಪ್ಯ ವೇತನ ಫಲಾನುಭವಿಗಳನ್ನು ಇವತ್ತು ರದ್ದು ಮಾಡಲಿಕ್ಕೆ ಹುನ್ನಾರ ನಡೆಸ್ತಾ ಇದೆ. ಯಾಕಂತಂದರೆ ಅವರ ಒಂದು ಕಾರಣ ಕೊಡ್ತಾ ಇದೆ ಸರ್ಕಾರ. ಇವತ್ತೇನು ಗೃಹಲಕ್ಷ್ಮಿಯನ್ನು ಯಾರು ಮನೆಯಲ್ಲಿ ತೊಗೊಳ್ತಾ ಇದ್ದಾರೆ ಅಂಥವರಿಗೆ ಇವತ್ತು ಸಂಧ್ಯಾ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನವನ್ನು ಬಂದ್ ಮಾಡೋಕ್ಕೆ ಹೊರಟಿದೆ. ಇದು ನಾವು ಈ ಪ್ರತಿಭಟನೆಯಿಂದ ನಾವು ಉಗ್ರವಾಗಿ ಈ ಪ್ರತಿಭಟನೆ ಇಲ್ಲಿಗೆ ಸಾಂಕೇತಿಕವಾಗಿ ಸ್ಟಾರ್ಟ್ ಆಗಿರೋದು. ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ದೊಡ್ಡ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು BJP ಪಾರ್ಟಿ ನಾವು ತಯಾರಿದ್ದೇವೆ. ಅದರ ಜೊತೆಗೆ ಮತ್ತೊಂದು ಈಗ ಏನು ಕರೆಂಟು ರಾಜ್ಯದಲ್ಲಿ ಇವತ್ತು ಕರೆಂಟ್ ಬಿಲ್ಲನ್ನು 200 ಯೂನಿಟ್ ಫ್ರೀ ಅಂತ ಹೇಳಿ ಗೌರ್ಮೆಂಟು ಏನು ಕಾಂಗ್ರೆಸ್ ಸರ್ಕಾರ ನಿಗದಿ ಮಾಡಿತ್ತು. ಆದರೆ ಒಬ್ಬರಿಗೂ ಅದರದ ಪ್ರಯೋಜನ ಬರ್ತಾ ಇಲ್ಲ. ಯಾಕಂತಂದರೆ ನಾವು ಆವಾಗಲೇ ಒಂದು ಮನೆಗೆ 100-150 ಕರೆಂಟ್ ಬಿಲ್ ಬರ್ತಾ ಇತ್ತು. ಈಗ 200 ಯೂನಿಟ್ ಫ್ರೀ ಕೊಟ್ಟಾಗಲೂ ಸಹ ಇವತ್ತು ಹೆಚ್ಚು ಕಡಿಮೆ 300-400 ರೂಪಾಯಿ ಇವತ್ತು ಕರೆಂಟ್ ಬಿಲ್ ಬರ್ತಾ ಇದೆ. ಒಟ್ಟು ಟೋಟಲಿ ಈ ಸರ್ಕಾರ ಏನಪ್ಪ ಅಂದರೆ ಜನರನ್ನು ಒಟ್ಟು ಸುಲಿಗೆ ಮಾಡುವಂಥ ಪರಿಸ್ಥಿತಿ ಇವತ್ತು ತಂದೊಡ್ಡಿದೆ. ಅದಲ್ಲದೆ ಇವತ್ತು ಏನು ಈ ಗೃಹಲಕ್ಷ್ಮಿ ಅಂತ ಯೋಜನೆಯನ್ನು ಜಾರಿಗೆ ತಂದು ನಮ್ಮ ಹೆಂಗಸರಿಗೆ ತಾಯಂದಿರಿಗೇನು ಇವತ್ತು 2,000 ಕೊಟ್ಟು ಗಂಡಸರಿಂದ 10,000 ರೂಪಾಯಿ ತಿಂಗಳ ಏನು ವಸೂಲಿ ಮಾಡುವಂಥ ಸರ್ಕಾರ ಇದಾಗಿದೆ. ಅದರ ಜೊತೆಗೆ ಇವತ್ತು ಆಶ್ರಯ ಮನೆಗಳು ಇವತ್ತು ಏನು ರಾಜ್ಯದ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಶ್ರಯ ಮನೆಗಳು ಒಂದೇ ಒಂದು ಮನೆಗಳನ್ನು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಇವರಿಗೆ. ಹಳೆ ನಾವೇನು BJP ಗೌರ್ಮೆಂಟಲ್ಲಿ ನಮ್ಮ ಗೌರ್ಮೆಂಟಲ್ಲಿ ಏನು ಕೊಟ್ಟಿತ್ತು ಆ ಮನೆಗಳಿಗೂ ಬಿಲ್ಲನ್ನು ಕೊಡೋಕ್ಕೂ ಸಾಧ್ಯ ಆಗಿಲ್ಲ. ಅಂದರೆ ಈ ಸರ್ಕಾರ ಎಷ್ಟು ದಿವಾಳಿನ ಅಂಚಿನಲ್ಲಿದೆ ಅಂತ ಹೇಳಿ ನಾವೆಲ್ಲ ಭಾವಿಸ್ಬೋದು. ಅದಲ್ಲದೆ ಇವತ್ತು ನಾವೇನು 11 and 9 ಇವತ್ತೇನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಬಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಾವೇನು ಮನೆಗಳನ್ನು ಕಟ್ಕೊಳ್ಳೋಕ್ಕೆ ನಾವು ಹಿಂದಿನ ನಮ್ಮ BJP ಸರ್ಕಾರ ವ್ಯವಸ್ಥೆ ಮಾಡಿತ್ತು. 9 and 11 ಭೂಮಿಯನ್ನು ಪರಿವರ್ತನೆ ಮಾಡೋಕ್ಕೋಸ್ಕರ ಪಂಚಾಯತಲ್ಲಿ ವ್ಯವಸ್ಥೆ ಮಾಡಿತ್ತು. ಆದರೆ ಈ ಸರ್ಕಾರ ಬಂದು ಪಂಚಾಯತಿಂದ ಅದನ್ನು ರದ್ದು ಮಾಡಿ ಪ್ರಾಧಿಕಾರಕ್ಕೂ ಎಲ್ಲೋ ಕಾರವಾರಕ್ಕೂ ಹೋಗಿ ಆ 9 and 11 ರಸ್ತೆಗಳು ಕೂಡ ಇವತ್ತು ಒಂದು ಕೂಟು ಡಾಂಬರೀಕರಣ ಮಾಡೋಕ್ಕೆ ಈ ಸರ್ಕಾರಕ್ಕೆ ಹಣ ಬರೋಕ್ಕೆ ಆಗಿಲ್ಲ. ಅಂದರೆ ಎಷ್ಟು ದಿವಾಳಿನ ಅಂಚಿನಲ್ಲಿದೆ ಅಂತ ಅಂದರೆ ಇವತ್ತು ಈ ಒಂದು ಯಾವುದೇ ಯೋಜನೆಗಳಲ್ಲಿ ಹಣ ಇಲ್ಲ ರಾಜ್ಯ ಸರ್ಕಾರದಲ್ಲಿ. ಅದಲ್ಲದೆ ಇವತ್ತು ನೀವು ಆಶ್ರಯ ಮನೆಗಳನ್ನು ಅವರದ್ದೇ ಶಾಸಕರು ಉತ್ತರ ಕರ್ನಾಟಕದ ಶಾಸಕರು BR ಪಾಟೀಲ್ ಹೇಳ್ತಾರೆ ಇವತ್ತು 10,000 ಪ್ರತಿಯೊಬ್ಬ ಫಲಾನುಭವಿಗಳು 10,000 ಕೊಟ್ಟರೆ ಮನೆಗಳನ್ನು ಸ್ಯಾಂಕ್ಷನ್ ಆಗ್ತಾರೆ. ಅವ್ರದ್ದೇ ಮಂತ್ರಿಗಳಿಗೆ ಇವತ್ತು ಅವರನ್ನು ದೂರನ್ನು ಸಲ್ಲಿಸಿದ್ದಾರೆ. ಅಂದರೆ ಅದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಜನರಿಗೆ ಗೊತ್ತಾಗ್ತಾ ಇದೆ ಇದು ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನ್ನೋದು. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಈಗಾಗಲೇ ವಿಷಯಗಳನ್ನು ನಮ್ಮ ತಾಲೂಕು ಅಧ್ಯಕ್ಷರು ಮಾತಾಡ್ತಾರೆ. ಇಷ್ಟಕ್ಕೆ ನನ್ನ ಮಾತನ್ನು ಮುಗಿಸಿ ವಿರಾಮವನ್ನು ಹೇಳ್ತೇನೆ. ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಜನರಿಗೆ ಸಿಗುತ್ತಿಲ್ಲ. ಜನರಿಗೆ ಗ್ಯಾರಂಟಿಗಳನ್ನು ನೀಡಿ ರಾಜ್ಯ ಸರ್ಕಾರ ತಾಲಿಬಾನಿ ಆಡಳಿತ ಮಾಡಲು ಮುಂದಾಗಿದೆ. ಜನ ಇನ್ನಾದರೂ ಎಚ್ಚೆತ್ತುಕೊಳ್ಳದಿದ್ದರೆ ವೆನೆಜುಲಾ ದೇಶ ಆಗೋದಂತೂ ಖಂಡಿತ ಎಂದರು. ಸಿರ್ಸಿ ಗ್ರಾಮೀಣ ಮಂಡಲದ ಈ ಹೋರಾಟದಲ್ಲಿ ನಾವಿದ್ದೇವೆ. 4, 5, 6, 7 ಈ ಒಂದು ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಕೂಡ ಎಲ್ಲ ಪಂಚಾಯತ್ಗೂ ಬೃಹತ್ ಹೋರಾಟ ಆಗ್ತಾ ಇದೆ. ನಮ್ಮ ಭಾಗದ ಪ್ರಮುಖ ಸಮಸ್ಯೆ ಅಂತಂದರೆ ತಮಗೆಲ್ಲ ಗೊತ್ತಿದೆ, ರಸ್ತೆ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ರಸ್ತೆ ಇರ್ಬೋದು, ಕುಡಿ ನೀರು ಇರ್ಬೋದು, ಆಶ್ರಯ ಮನೆ ಏನು ಬರ್ತಾ ಇಲ್ಲ, ಆ ವಿಷಯ ಬಿಟ್ಟು ಮತ್ತು ದೊಡ್ಡ ಸಮಸ್ಯೆ ಅಂತಂದರೆ ರಾತ್ರಿ ಕರೆಂಟ್ ತೆಗೆದುಬಿಡ್ತಾರೆ. ಒಂದು ಮಳೆ ಬಂದ ತಕ್ಷಣ ಮೊದಲೆಲ್ಲ ಕರೆಂಟ್ ಹೋದು ಅರ್ಧ ಗಂಟೆ ಒಂದು ತಾಸಿಗೆ ಬರ್ತಾಯಿತ್ತು. ಈಗ ಯಾರೂ ಕೂಡ ನಿಮಗೆ ರಿಪ್ಲೈ ಮಾಡ್ತಾಯಿಲ್ಲ. 9 ಗಂಟೆ ಒಂದು ಸಣ್ಣ ಮಳೆ ಆಯಿತು, ಗಾಳಿ ಆಯಿತು ಅಂದ ತಕ್ಷಣ ಕರೆಂಟ್ ಆಫ್ ಮಾಡ್ತಾರೆ. ನೆಕ್ಸ್ಟ್ ಡೇ ಬೆಳಿಗ್ಗೆ 10 ಗಂಟೆಗೆ ಕರೆಂಟ್ ಬರ್ತದೆ. ಇದು ಒಂದು ತುಂಬ ದೊಡ್ಡ ದುರವಸ್ಥೆ ಇದೆ. ಯಾಕೆಂದರೆ ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ. ಹಾಗೆ ಈ ರಸ್ತೆಯ ಗುಂಡಿ ಮುಚ್ಚಿದಂಥ ಹಣವೂ ಕೂಡ, ಹೋದ ವರ್ಷ ಗುಂಡಿ ಮುಚ್ಚಿದ ಹಣವೂ ಕೂಡ ಇವತ್ತಿನ ದಿವಸ ಅಲ್ಲಿ ಬಿಡುಗಡೆ ಆಗ್ತಾಯಿಲ್ಲ. ಮುಂದಿನ ದಿವಸ ಏನಾಗ್ತದೆ ಅಂತಂದರೆ ಯಾವುದಾದ್ರೂ ಕೆಲಸಕ್ಕೆ ಮಾಡಿಕೊಡಿ ಅಂತ ಇಂಜಿನಿಯರ್ ಹೇಳಿದ್ರೂ ಕೂಡ ಯಾವುದೇ ಒಬ್ಬ ಕಾಂಟ್ರಾಕ್ಟರ್ ಕೂಡ ಬರೋದಿಲ್ಲ. ಇಂಥ ಒಂದು ಪರಿಸ್ಥಿತಿ ಇದೆ. ರಸ್ತೆ ಇಲ್ಲ, ಆಮೇಲೆ ಕರೆಂಟ್ ಇಲ್ಲ, ಆಮೇಲೆ ಯಾವುದೇ ರೀತಿ ಸೌಲಭ್ಯಗಳಿಲ್ಲ.
ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಅವ್ರು ಹೇಳುವಂಥದ್ದು 2,000 ರೂಪಾಯಿ ನಿಮಗೆ ಕೊಟ್ಟಿದ್ದೇವೆ ಅನ್ನುವಂಥ ಮಾತು. ಈಗಾಗಲೇ ಬರಬೇಕಾದ್ರೆ ಗಣೇಶ ನಗರಕ್ಕೆ ಹೋಗಿ ಬಂದೆ. ಗಣೇಶ ನಗರದಲ್ಲಿ ಸುಮಾರು ಕಡೆ ಎಲ್ಲ ಗುಡ್ಡ ಕುಸಿದ ಮನೆಗಳೇ ಉಳ್ತಾ ಇದೆ. ನಾವಿದನ್ನು ಹಿಂದೆ 6 ತಿಂಗಳ ಹಿಂದೆ ಧ್ವನಿ ಎತ್ತಾಗಿತ್ತು. ಯಾರೊಬ್ಬರು ಕೂಡ ಅದರ ಬಗ್ಗೆ ಏನೂ ಮಾಡಿಲ್ಲ. ಈಗ 2 ಕೋಟಿ ನಾವು ಮಾಡ್ತೇವೆ, ಟೆಂಡರ್ ಕರಿತೇವೆ ಅಂತ ಹೇಳ್ತಾರೆ. ಅಷ್ಟೊತ್ತು ಎಲ್ಲ ಮನೆಗಳು ಕೂಡ ಅಲ್ಲಿ ಬಿದ್ದಿರ್ತದೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಈಗಲೂ ಕೂಡ ಎಚ್ಚೆತ್ತುಕೊಂಡು ಗಟ್ಟಿಯಾಗಿ ಹೋರಾಟವನ್ನು ಪ್ರತಿ ಮನೆಗಳಲ್ಲೂ ಕೂಡ ಮಾಡಬೇಕು. ಕೇವಲ ಇದು BJP ಪಾರ್ಟಿಯವರು ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಪಾರ್ಟಿಯವರು ಹೋಗಿ ನಾವು ಕಾರ್ಯಕರ್ತರು ಹೋಗಿ ಇದನ್ನು ಮನೆ ಮುಟ್ಟಿಸ್ಬೇಕು. ಮತ್ತು ಇನ್ನೂ ಮುಂದಿನ ಹಂತ ಹೋರಾಟದಲ್ಲಿ BJP ಕಾರ್ಯಕರ್ತರೊಟ್ಟಿಗೆ ಆ ಜನಗಳು ಕೂಡ ಬರಬೇಕು. ಹಾಗೆ ಆ ಮಟ್ಟದಲ್ಲಿ ಹೋರಾಟ ಮಾಡಿದ್ರೆ ಮಾತ್ರ ಅದು ಬಿಸಿತ ಆಗ್ತದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಈ ಒಂದು ಸರ್ಕಾರದಲ್ಲಿ ಯಾವುದೇ ರೀತಿಯ ಜನರ ಬಗ್ಗೆ ಕಿಮ್ಮತ್ತಿಲ್ಲ. ಮತ್ತು ಪ್ರಮುಖವಾಗಿ ನೋಡಿ, ತಾವೆಲ್ಲರೂ ಕೂಡ ಗೊತ್ತಿದ್ದ ಹಾಗೆ ನಮ್ಮ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹೊರಗಡೆ RCB ಜೊತೆಗೆ ವಿಜಯೋತ್ಸವ ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾವಾಗ ಸುದ್ದಿ ಬರ್ತದೆ ಹೊರಗಡೆಗೆ 6 ಜನ ಹೆಣ ಬಿದ್ದೋಗಿದೆ ಅಂತ ಸ್ಪಾಟಲ್ಲೇ ಸತ್ತು ಹೋಗ್ತಾರೆ. ಒಟ್ಟು 11 ಜನರು 6 ಜನ ಅಲ್ಲೂ ಸತ್ತು ಹೋಗ್ತಾರೆ. ಸತ್ತೋದ್ರೂ ಕೂಡ ವಿಜಯೋತ್ಸವ ನಿಲ್ಲಿಸೋದಿಲ್ಲ. ಫುಲ್ ಕುಣಿತಾರೆ, ಫುಲ್ ಪೋಸ್ಟ್ ಕೊಡ್ತಾರೆ, ಇದೆಲ್ಲವನ್ನೂ ಕೂಡ ಮಾಡ್ತಾರೆ. ಅಂದರೆ ಅರ್ಥ ಏನು? ಎಲ್ಲವನ್ನೂ ಬಿಟ್ಟು ನಿಂತಿದ್ದಾರೆ ಅವರು ಯಾವುದೇ ರೀತಿ ಮನುಷ್ಯತ್ವ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ, ಎಲ್ಲವನ್ನೂ ಕೂಡ ಗುಡಿಸಿ ಗುಂಡಾಂತರ ಮಾಡ್ತಾ ಇದ್ದಾರೆ. ಇದೊಂದು ತಾಲಿಬಾನಿ ಆಡಳಿತ ಆಗಿದೆ ಅನ್ನೋ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದನ್ನು ಆದಷ್ಟು ಬೇಗ ನಾವೆಲ್ಲರೂ ಕೂಡ ಎಚ್ಚೆತ್ಕೊಂಡು ಇದನ್ನು ಹೊಡೆದು ಓಡಿಸ್ಬೇಕು. ನಾವು ಜಾಗೃತ ಆಗಿಲ್ಲ ಅಂತಂದರೆ ಜನ ಇನ್ನೂ ಕೂಡ ನಮಗೇನು ಸಂಬಂಧ ಅಂತಿದ್ರೆ ಒಂದೊಂದು ದಿವಸ ಏನಾಗ್ತದೆ, ನಮ್ಮ ದೇಶ ವೆನಿಜುವೆಲಾ ಆಗ್ತದೆ. ವೆನಿಜುವೆಲಾ ಅಂತ ಒಂದು ದೇಶ ಇತ್ತು, ಅಮೇರಿಕದ ಖಂಡದ ಬರುವಂಥದ್ದು. ಅದು ಪ್ರಪಂಚದ 4ನೇ ದೊಡ್ಡ ಶ್ರೀಮಂತ ದೇಶ ಆಗಿತ್ತು. ಇದೇ ರೀತಿಯ ಫ್ರೀ ಕೊಟ್ಟು ಇವತ್ತಿನ ಹೊಟ್ಟೆಗಿಲ್ಲ ಅವರದ್ದು ಕರೆನ್ಸಿ ಮೌಲ್ಯ ಹೋಗ್ಬಿಟ್ಟಿದೆ. ವಿಶ್ವ ಬ್ಯಾಂಕ್ ಅದಕ್ಕೆ ಯಾವುದೇ ರೀತಿ ಅವ್ರ ಕರೆನ್ಸಿ ಮೌಲ್ಯ ಇಲ್ಲದಾಗಿದೆ. ಮತ್ತು ದೇಶ ದಿವಾಳಿ ಅಂತ ಘೋಷಣೆ ಆಗಿದೆ, ಹೊಟ್ಟೆಗಿಲ್ಲ. ನಮ್ಮ ದೇಶವು ಹಾಗೆ ಮಾಡುವಂಥ ಎಲ್ಲ ರೀತಿಯ ಒತ್ತಡವನ್ನು ಇವ್ರು ಹಾಕ್ತಾ ಇದ್ದಾರೆ. ಪ್ರತಿ ರಾಜ್ಯದಲ್ಲಿ ಹೋಗುವಂಥದ್ದು, ಹಿಮಾಚಲ ಪ್ರದೇಶ ನೋಡಿ, ಅದು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ, ತೆಲಂಗಾಣ ನೋಡಿ, ಎಲ್ಲ ಕಡೆಯೂ ಕೂಡ ಫ್ರೀ ಕೊಟ್ಟು ಯಾವುದೇ ರೀತಿ ಅಭಿವೃದ್ಧಿ ಆಗಲ್ಲ. ಜನ ಈ ರೀತಿ ಫ್ರೀಯಿಂದಾಗಿ ಸಂಪೂರ್ಣ ದೇಶವನ್ನು ದಿವಾಳಿ ಮಾಡುವಂಥ ನಿಟ್ಟಿನಲ್ಲಿ ಇದ್ದಾರೆ. ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದಕ್ಕೆ ನಮ್ಮ ದೇಶ ಉಳ್ಕೊಂಡಿದೆ. ಅದೇ ನರೇಂದ್ರ ಮೋದಿಯವರೇನೋ ಪ್ರಧಾನಿ ಇಲ್ಲ ಅಂತ ಇಷ್ಟೊತ್ತಿಗೆ ನಾವು ಕೂಡ ವೆನಿಜುವೆಲಾ ರೀತಿಯಲ್ಲಿ ದಿವಾಳಿಯಾಗಿ ಬರ್ಬಾದ್ ಹೋಗ್ತಾ ಇದ್ವಿ ಅನ್ನುವಂಥದ್ದನ್ನ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜನ ಇನ್ನಾದರೂ ಕೂಡ ಜಾಗೃತರಾಗಬೇಕು. BJP ಪಕ್ಷ ಒಳ್ಳೆ ರೀತಿ ಹೋರಾಟವನ್ನು ಮಾಡ್ತಾ ಇದೆ. ಅದಕ್ಕೆ ಕಾರ್ಯಕರ್ತರು ಮನೆಗೆ ಹೋಗಿ ಆ ಕಾರ್ಯಕರ್ತರ ಜೊತೆಗೆ ಆ ಜನವೂ ಕೂಡ ಬಂದಾಗ ಮಾತ್ರ ಈ ಹೋರಾಟ ಸಂಘಟನೆ ಆಗ್ತದೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲ ಪದಾಧಿಕಾರಿಗಳು ಧನ್ಯವಾದಗಳು. ಹೋರಾಟದಲ್ಲಿ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಚಿನ್ ಭಟ್, ರಾಘವೇಂದ್ರ ನಾಯ್ಕ್, ಯೂನಿಯನ್ ಅಧ್ಯಕ್ಷ ನವೀನ್ ಶೆಟ್ಟಿ ಹಾಗೂ ಬಿಜೆಪಿ ಪ್ರಮುಖರು ಹಾಜರಿದ್ದರು. ನಾವು ಇವತ್ತು ಜನಾಕ್ರೋಶ ಧರಣಿಯನ್ನು ಇಟ್ಕೊಂಡಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಒಂದಾದ್ಮೇಲೆ ಒಂದು ಹಗರಣಗಳನ್ನು ಮಾಡ್ತಾನೆ ಬರ್ತಾ ಇದೆ. ಇದರಿಂದ ಜನ ಎಚ್ಚೆತ್ತುಕೊಂಡಿದ್ದಾರೆ, ಜನ ಆಕ್ರೋಶಕ್ಕೊಳಗಾಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮೂಢ ಹಗರಣ ಮಾಡ್ತವೆ. 14 ಸೈಟ್ಗಳನ್ನು ಅವ್ರಿಗೆ ಯಾರಿಗೆ ಬೇಕೋ ಅವ್ರ ಹೆಸರಿಗೆ ಮಾಡ್ಕೊತು. ಅದಾದಮೇಲೆ ಮೂಢ ಹಗರಣನ ಹೊರಗೆ ಬರೋಕ್ಕೂ ಇಲ್ಲ, ಸೈಟ್ಗಳನ್ನು ವಾಪಸ್ ಕೊಡೋದಂತೆ. ಫಸ್ಟ್ ಕದಿಯೋದು, ಆಮೇಲೆ ವಾಪಸ್ ಕೊಟ್ಟರೆ ಅದು ಕಳ್ತನ ಅಲ್ಲ, ಆ ಥರ ಒಂದು ಸಿಸ್ಟಮ್ ಮಾಡ್ಕೊಂಡಿದೆ. ಅದಾದಮೇಲೆ ವಾಲ್ಮೀಕಿ ಹಗರಣ, ಒಂದು 90 ಕೋಟಿ ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ಸೇರಬೇಕಾಗಿದ್ದ ಹಣನ ಯಾವ್ಯಾವುದೋ ಕಂಪ್ನಿಗಳಿಗೆ, ನಮ್ಮ ರಾಜ್ಯ ಅಲ್ಲ ಯಾವುದೋ ಬೇರೆ ರಾಜ್ಯದ ಯಾವ್ಯಾವುದೋ ಕಂಪ್ನಿಗಳಿಗೆ ವರ್ಗಾವಣೆ ಮಾಡ್ತದೆ. ಆ ವರ್ಗಾವಣೆ ಮಾಡಿರೋ ಹಣನ ನಗದನ್ನು ಹೊರಗೆ ತೆಗಿತಾರೆ. ಅಂದರೆ ನಮ್ಮ ಸರ್ಕಾರ ಆ ದುಡ್ಡನ್ನು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳೋದು ಒಂದು ಅವಕಾಶನ ಮಾಡ್ಕೊಂಡು ಕಂಡಿಡ್ಕೊಬಿಟ್ಟಿದೆ. ಅದನ್ನು ಯಾರು ಕಾರ್ಪೊರೇಷನ್ ಸೂಪರಿಂಟೆಂಡೆಂಟ್ ಸೂಸೈಡ್ ಮಾಡ್ಕೊಂಡಾಗ ಡೆತ್ ನೋಟ್ ಬರೆದಾಗ ಗೊತ್ತಾಯ್ತು ನಮಗೆ, ನಾವು ದುಡ್ಡು ತಗೊಂಡೋಗಿ ಎಲ್ಲೋ ಹಾಕಿದ್ದಾರೆ, ಯಾವುದೋ ಕಂಪ್ನಿಗಳ ಅಕೌಂಟಲ್ಲೇ ಹಾಕಿ ವಿಡ್ರಾ ಮಾಡ್ಕೊಂಡಿದ್ದಾರೆ, ಯಾವ್ಯಾವುದಕ್ಕೂ ಬಳಸ್ಕೊಂಡಿದ್ದಾರೆ. ಇಲ್ಲಿ ಜನರಿಗೆ ಸಿಗಬೇಕಾಗಿದ್ದಂತಹ ನಮ್ಮ ಒಂದು ಹಿಂದುಳಿದ ಪಂಗಡ, ಇದು ಪರಿಶಿಷ್ಟ ಪಂಗಡದ ದುಡ್ಡನ್ನು ತಗೊಂಡೋಗಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಖರ್ಚು ಮಾಡ್ಕೊಂಡಿದ್ದಾರೆ. ಈ ಥರ ಹಗರಣಗಳನ್ನು ಒಂದಾದ್ಮೇಲೆ ಒಂದು ಸರ್ಮಾಲೆಗಳು. ಈಗ ಗ್ರಾಮೀಣ ಭಾಗದ ರಸ್ತೆಗಳಲ್ಲಿ ನೋಡ್ತಾ ಇದ್ದೀರಿ, ಒಂದು ರಸ್ತೆ ಓಡಾಡೋ ಇದಿಲ್ಲ. ಕೇಳಿದ್ರೆ ರಸ್ತೆಗೆ ಹಾಕಲಿಕ್ಕೆ ದುಡ್ಡಿಲ್ಲ. ಯಾಕಂತಂದರೆ ಎಲ್ಲ ದುಡ್ಡುಗಳು ಗ್ಯಾರಂಟಿ ಯೋಜನೆ ಹೋಗ್ತದೆ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಲಿಕ್ಕೆ ಅದೊಂದು ಸಿಸ್ಟಮ್ ಮಾಡಲಿಕ್ಕೂ ಅವ್ರಿಗೆ ದುಡ್ಡು. ಇದಕ್ಕೆ ಮೇಲಿಂದ ಕೆಳಗೆ ತನಕ ಏನು ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಅವ್ರಿಗೆ ದುಡ್ಡು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವ್ರಿಗೆ ದುಡ್ಡು ಕೊಡೋ ಸಲುವಾಗಿ ಈ ಗ್ಯಾರಂಟಿ ಯೋಜನೆ ಮಾಡ್ಕೊಂಡಿದ್ದಾರೆ ಅನ್ನೋ ಅನಿಸ್ತದೆ. ಗ್ಯಾರಂಟಿ ಯೋಜನೆ ಹೆಸರಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿಗಳು ಹಳ್ಳಿ ಸೈಡಲ್ಲಂತೂ ಒಂದೂ ನಡೀತಾ ಇಲ್ಲ. ನಮ್ಮ ಈ ಒಂದು ಪಂಚಾಯತಿ ಭಾಗಕ್ಕಂತೂ ಯಾವುದೇ ಥರ ಈಗಿನ ಕರ್ನಾಟಕ ಸರ್ಕಾರ ಯಾವುದೇ ಅನುದಾನಗಳನ್ನು ಕರೆಕ್ಟಾಗಿ ಕೊಡ್ತಾ ಇಲ್ಲ. ಕೇಳಿದ್ರೆ ನಾವು ದುಡ್ಡು ಅದಕ್ಕೆ ಬರ್ತದೆ, ಹೀಗಾಗ್ತದೆ, ಹಂಗಾಗ್ತದೆ. ವಸತಿ ಯೋಜನೆ ಒಳಗೆ ಜನರಿಗೆ ಹಾಕಿರೋದು ಹೆಚ್ಚುವರಿ 2021-22ನೇ ಸಾಲ, 2021ನೇ ಸಾಲಿನ ದುಡ್ಡು ಈಗ ಮೊನ್ನೆ ಸ್ಟ್ರೈಕ್ ಮಾಡಿ ತರಿಸ್ಬೇಕಾದ ಪರಿಸ್ಥಿತಿ ಬಂತು. ಗ್ರಾಮೀಣ ಮಂಡಲದ ಎಲ್ಲ ಸೇರಿ ಸ್ಟ್ರೈಕ್ ಮಾಡಿ ತರಿಸೋ ಪರಿಸ್ಥಿತಿ ಬಂದಿದೆ.
ಯಾಕೆಂತಂದರೆ ಅದನ್ನು ಪೂರ್ತಿ ಹಣ ಇಲ್ಲ, ಒಂದೊಂದು ಕಂತು ಬಿಡುಗಡೆ ಮಾಡಿದ್ದಾರೆ. ಇಷ್ಟು ಈ ಪರಿಸ್ಥಿತಿಗೆ ಬಂದಿತ್ತಿದೆ. ನಮ್ಮ ಕರ್ನಾಟಕ ಆರ್ಥಿಕ ವ್ಯವಸ್ಥೆ ಅಧೋಗತಿಗೆ ತಗೊಂಡೋಗಿ ಮುಟ್ಸೋದು ಅಂದ್ರೆ ಯಾವುದೇ ಡೌಟ್ ಇಲ್ಲ. ಯಾಕೆಂತಂದರೆ ಈಗ ಆಲ್ರೆಡಿ ನಮ್ದು ಅಧೋಗತಿ ಬಂದಿದೆ. ಯಾಕಂತಂದರೆ ಈ ಅಭಿವೃದ್ಧಿ ಕಾಮಗಾರಿಗಳಿಗೆ ಯಾವುದೇ ಹಣ ಇಲ್ಲ ಅವ್ರ ಹತ್ರ. ಗುತ್ತಿಗೆದಾರರಿಗೆ ಟೆಂಡರ್ ಸದ್ಯ ಹಾಕ್ತಾ ಇಲ್ಲ. ಯಾಕಂದರೆ ಗುತ್ತಿಗೆದಾರರಿಗೆ 32,000 ಕೋಟಿ ಕೊಡೋದು ಬ್ಯಾಲೆನ್ಸ್ ಉಂಟಂತೆ. ಅದನ್ನು ಅವ್ರಿಗೆ ಯಾವುದು ಹೊಸ ಗುತ್ತಿಗೆದಂತ ತೊಗೊಳ್ತಾ ಇಲ್ಲ. ಜೊತೆಯಲ್ಲಿ ಯಾವುದು ಅಭಿವೃದ್ಧಿ ಕಾಮಗಾರಿಗಳ ಕೈ ಎತ್ಕೊಳ್ತಾ ಇಲ್ಲ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಅಷ್ಟೇ ಅವ್ರು ಬರ್ತಾ ಇರೋದು. ಅವು ಉಳಿದಿದ್ದ ದುಡ್ಡಲ್ಲಿ ಹಗರಣಗಳು, ಯಾವುದಾದ್ರೂ ಸಣ್ಣ ಪುಟ್ಟ ಹಗರಣಗಳು ಅದ್ರಿಗೆ ಇದ್ರೆ. ಮತ್ತು ಈಗ ನಾವು ಹಳ್ಳಿಗಳಲ್ಲಿ ಓಡಾಡೋ ಬಸ್ ನೋಡಿದ್ದೀವಿ, ಕಂಡಲ್ಲಿ ನಿಲ್ತಾ ಇದೆ. ಕೇಳಿದ್ರೆ ಪೆಟ್ರೋಲ್ ಖಾಲಿ ಆಗೋದೆ, ಇಲ್ಲ ಕ್ಲಚ್ ಪ್ಲೇಟ್ ಹೋಗೋದೆ, ಗೇರ್ ಹೋಗೋದೆ. ಹೊಸ ಬಸ್ಗಳಂತೂ ನೋಡ್ತಾನೆ ಇಲ್ಲ. ಕೇಳಿದ್ರೆ KSRTC DC ಅವ್ರಿಗೆ ಕೇಳಿದ್ರೆ ಇಲ್ಲ ರೀ, ಹೊಸ ಬಸ್ ಇಲ್ಲ, ಫ್ಯಾಕಲ್ಟಿ ಇಲ್ಲ. ಟೋಟಲ್ ಆಗಿ ಶಕ್ತಿ ಯೋಜನೆಯ ಸಲುವಾಗಿ ನಾವು ಬಸ್ ಓಡಾಡ್ತಿದೆ, ಇಲ್ಲ ಹೆಣ್ಮಕ್ಳು ಓಡಾಡ್ತಿದ್ದಾರೆ, ಅದ್ರ ಸಲುವಾಗಿ ಬಸ್ ಓಡಾಡ್ತಿದೆ. ಬಸ್ ಓಡಾಡೋದ್ರಲ್ಲಿ ಒಂದು 50% ಬಸ್ಗಳು ಅಸ್ತವ್ಯಸ್ತ ಆಗಿದೆ. ಈ ಹೊಸ ಬಸ್ಗಳ ವ್ಯವಸ್ಥೆ ಕಲ್ಪಿಸಿರಿ ಅಂದರೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತಾರೆ. ಹಾಗೆ ಇನ್ನೂ ತುಂಬ ಇದೆ, ಹೇಳ್ಕೊಂತ ಹೋದರೆ ಮುಗಿಯೋದಿಲ್ಲ. ಅಷ್ಟು ಹಗರಣಗಳು ಮಾಡ್ಕೊತ ಇವರು ಒಟ್ಟು ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಹಿಂದುಳಿದಿದ್ದಾರೆ. ಇದರಿಂದ ನಮ್ಮ ಕರ್ನಾಟಕ ರಾಜ್ಯದ ಹಳ್ಳಿಯಿಂದ ಜನತೆ ಆಕ್ರೋಶಕ್ಕೆ ಒಳಗಾಗಿದ್ದಾರೆ. ಈ ಒಂದು ಜನಾಕ್ರೋಶ ಒಂದು BJP ಪರವಾಗಿ ನಾವೆಲ್ಲ ಊರ ಜನರು ಮತ್ತು ಇಲ್ಲಿಯ ಸುತ್ತಮುತ್ತಲ ಹಳ್ಳಿಯ ರೈತರು ಎಲ್ಲ ಸಮುದಾಯದವರು ಬಂದು ಇಲ್ಲಿ ಸೇರ್ಕೊಂಡಿದ್ದೇವೆ. ಈ ಒಂದು ಧರಣಿ ಇವತ್ತಿನ ದಿನ ನಡೆದಿದೆ. ಹೀಗೆ ಒಂದು ಅಭಿವೃದ್ಧಿ ಕಾಮಗಾರಿ ನಡೀಲಿಲ್ಲ ಅಂದರೆ ಇನ್ನೂ ದೊಡ್ಡ ರೀತಿಯಲ್ಲಿ ಆಗ್ತದೆ ಅಂತ ಹೇಳಿ ಈಗ ನಮ್ಮ ಮೇಲಿನವರು ತಿಳಿಸಿದ್ದಾರೆ. ಇಷ್ಟು ಹೇಳಕ್ಕೆ ನಾವು ಮಾತಾಡೋಕ್ಕೆ ಅವಕಾಶ ಕೊಡಿ. ಇವತ್ತಿನ ದಿವಸ ನಾವು ದೊಡ್ಡಹಳ್ಳಿ ಪಂಚಾಯತ್ ಮಟ್ಟದಲ್ಲಿ ಒಂದೇ ಅಲ್ಲ, ಶಿರ್ಸಿ ತಾಲೂಕಲ್ಲ, ಇಡೀ ರಾಜ್ಯದಂಥ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲೂ ಈ ಒಂದು ಸ್ಟ್ರೈಕನ್ನು ಮಾಡ್ತಿದ್ದೀವಿ. ಭಾರತೀಯ ಜನತಾ ಪಾರ್ಟಿಯ ಗ್ರಾಮೀಣ ಮಂಡಲದಿಂದ ಅತಿಯಾಗಿ ಹೆಚ್ಚು ಮಾಡ್ತಾ ಇರೋದೇ ಈ ಗ್ರಾಮೀಣ ಭಾಗಕ್ಕೆ ರಸ್ತೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.